ಕರ್ನಾಟಕದಲ್ಲಿ ಎರಡೂ ಹಂತದ ಚುನಾವಣೆ ಉತ್ತಮ ರೀತಿಯಲ್ಲಿ ಅಂದರೆ ಶಾಂತಿಯುತವಾದ ಮತದಾನದ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ವಿಶ್ವಾಸ ಇಡುವ ರೀತಿಯಲ್ಲೇ ಮತದಾನ ಪ್ರಕ್ರಿಯೆ ಆಗಿದೆ. ನಮಗೆ ಮತದಾನ ಪ್ರಕ್ರಿಯೆ ರೀತಿ ನೋಡಿದಾಗ ಅತಿ ಹೆಚ್ಚಿನ ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಗೆಲುವನ್ನು 14-19ರಲ್ಲಿ ಹೇಗೆ ಮಾಡಿದೆ ಅದೇ ರೀತಿ 24ರ ಲೋಕಸಭಾ ಚುನಾವಣೆಯಲ್ಲೂ ನಾವು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸದ ವಾತಾವರಣ ಮತಗಟ್ಟೆಗಳಲ್ಲಿ ಕಂಡು ಬಂದಿರೋದು ವ್ಯಕ್ತ ಆಗಿದೆ. ಒಂದೇನು ಅಂದರೆ ಮಾತಾಡೋ ಮತದಾರರೆಲ್ಲ ಮೋದಿ ಅಂತ ಹೇಳ್ತಾ ಇದ್ರು. ಮೌನವಾಗಿರೋರು ಏನು ಮಾಡಿದ್ದಾರೆ ಅನ್ನೋದನ್ನ ಫಲಿತಾಂಶದ ನಂತರ ಅಷ್ಟೇ ಅಂದಾಜು ಮಾಡಬಹುದು. ಆದರೆ ಮಾತಾಡೋ ಮತದಾರರಲ್ಲಿ ಅತಿ ಹೆಚ್ಚಿನ ಭಾಗ ಅವರು ಮೋದಿ ಅಂತ ಹೇಳ್ತಾ ಇದ್ದಿದ್ದು ಅನುಭವಕ್ಕೆ ಬರ್ತಾ ಇತ್ತು. ಮಾತಾಡದೇ ಇರೋ ಮತದಾರರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಈಗಲೇ ನಾವು ಹೇಳೋಕ್ಕಾಗಲ್ಲ, ಫಲಿತಾಂಶದ ನಂತರನೇ ಹೇಳಕ್ ಸಾಧ್ಯ. ಅಲ್ಲ, ಪ್ರತಿ ಫಲಿತಾಂಶವೂ ಕೂಡ ಭಾಗಶಃ ಪರಿಣಾಮವನ್ನು ರಾಜಕೀಯ ಅವತ್ತಿನ ವರ್ತಮಾನದ ಪರಿಸ್ಥಿತಿಯ ಮೇಲೆ ಬೇರೆ ಬೀರ್ತವೆ. ಸರ್ಕಾರದ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನೋಕೆ ಇದು ಲೋಕಸಭೆಗೆ ನಡೀತಿರೋ ಚುನಾವಣೆ. ಈಗ 13ರಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜ್ಯದಲ್ಲಿ ಇತ್ತು, 14ರಲ್ಲಿ ಬಿಜೆಪಿ ಅತಿ ಹೆಚ್ಚಿನ ಸ್ಥಾನಮಾನ ಕರ್ನಾಟಕದಲ್ಲಿ ಪಡೀತು. ಇವರೇನು ರಾಮಕೃಷ್ಣ ಹೆಗಡೆ ಅವರು ಅಲ್ವಲ್ಲ. ರಾಮಕೃಷ್ಣ ಹೆಗಡೆ ಅವರ ಆದ್ರೆ 84ರಲ್ಲಿ ಲೋಕಸಭೆ ಸೋತ್ವಿ ಅಂತ ಹೇಳಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಡಿಸಲ್ವ್ ಮಾಡಿದ್ರು. ಕಾಂಗ್ರೆಸ್ ಆ ಧೈರ್ಯ ಏನು ಮಾಡುತ್ತೆ ಅಂತ ನನಗನ್ಸಲ್ಲ. ಹಂಗೆ ಮಾಡೋದಾಗಿದ್ರೆ 14ರಲ್ಲೇ ಮಾಡ್ತಿದ್ರು, 14ರಲ್ಲೇ ಮಾಡ್ತಿದ್ರು. ಆ ಧೈರ್ಯ ಏನು ಇವ್ರು ಮಾಡ್ತಾರೆ ಅಂತ ಅನ್ಸೋದಿಲ್ಲ. ಅದು ರಾಮಕೃಷ್ಣ ಹೆಗಡೆ ಅವ್ರ ಕಾಲಕ್ಕೆ ಹೋಯ್ತು ಅದೆಲ್ಲ. ಈಗ ಆ ಧೈರ್ಯ ಯಾರು ಮಾಡಲ್ಲ. ಪ್ರಜ್ವಲ್ ಪ್ರಕರಣ ಈಗ SIT ಮುಂದಿದೆ. ರಾಜಕೀಯ ಪರಿಸ್ಥಿತಿ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಇವತ್ತು ನಾವು ಹೇಳಕ್ಕಾಗಲ್ಲ. ರಾಜಕಾರಣ ವಿನ್ ಸಿಚುವೇಶನ್ ಅನ್ನು ಅವಲಂಬಿಸಿರುತ್ತೆ. ಅದು ಲೋಕಸಭಾ ಚುನಾವಣೆಯ ಫಲಿತಾಂಶ, ಅದರ ನಂತರ ಆ ಫಲಿತಾಂಶ ಎರಡೂ ಪಕ್ಷಗಳಿಗೆ ಪೂರಕವಾಗಿದ್ದಾಗ ಇಬ್ಬರಿಗೂ ಈ ಮೈತ್ರಿಯಿಂದ ಲಾಭ ಆಗಿದೆ ಅಂತ ಅನಿಸುತ್ತೆ. ಹಾಗಾಗಿ ಫಲಿತಾಂಶ ಬರೋವರೆಗೂ ನಾವು ಕಾಯ್ಬೇಕು. ನೋಡಿ, ಪ್ರಕರಣ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಅದರಲ್ಲಿ ಎರಡು ಮಗ್ಗಲಿದೆ. ಒಂದು, ಲೈಂಗಿಕ ದೌರ್ಜನ್ಯ, ಲೈಂಗಿಕ ಕಿರುಕುಳ ಇತ್ಯಾದಿಗೆ ಸಂಬಂಧಪಟ್ಟಂತ ಒಂದು ಪ್ರಕರಣ, ಮತ್ತು ಅದನ್ನ ಕನಿಷ್ಠ ಸಂವೇದನೆಯೂ ಇಲ್ಲದೆ ಪರಿಣಾಮಗಳ ಬಗ್ಗೆಯೂ ಆಲೋಚಿಸದೆ ರಾಜಕೀಯ ದುರ್ಲಾಭಕ್ಕಾಗಿ ಬಳಸ್ಕೊಂಡಿರ್ತಕ್ಕಂಥ ರೀತಿ. ಈಗ ಹೆಣ್ಮಕ್ಳು ಯಾವ ಪರಿಸ್ಥಿತಿಗೆ ಬಲಿಯಾಗಿದ್ದಾವೆ ಅಂತ ನಾವು ಇವತ್ತು ಹೇಳಕ್ ಬರೋದಿಲ್ಲ. ಆದ್ರೆ ಅವರ ಕನಿಷ್ಠ ಗೌರವವನ್ನು ಕಾಪಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂತೆ ಮಾಡಬೇಕಾಗಿದ್ದು ಜವಾಬ್ದಾರಿಯುತ ನಾಗರಿಕನ ಕರ್ತವ್ಯ ಇತ್ತು. ಆದ್ರೆ ಈ ಪ್ರಕರಣ ನೋಡಿದಾಗ ಇದ್ರ ದುರ್ಲಾಭ ಪಡೆಯುವ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಾರು ಮಾಡಿದ್ದಾರೆ ಏನು ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕು. ಆದರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಜನತಾದಳ ಮತ್ತು ಬಿಜೆಪಿ ಮೈತ್ರಿಕೂಟದ ಎದುರಾಳಿಯಾಗಿದ್ದು ಕಾಂಗ್ರೆಸ್ ಪಾರ್ಟಿ. ಅದರ ರಾಜಕೀಯ ಲಾಭ ಅಥವಾ ದುರ್ಲಾಭ ಅವರಿಗೆ ಮಾತ್ರ ಆಗೋಕೆ ಸಾಧ್ಯ ಇದ್ದಿದ್ದು. ಇನ್ನೊಂದು ಸಂಗತಿ ಏನು ಅಂದ್ರೆ, ರಾಜ್ಯದಲ್ಲಿ ಬಿಜೆಪಿ JDS ಚುನಾವಣಾ ಪೂರ್ವ ಮೈತ್ರಿ ಮಾಡ್ಕೊಂಡಿದ್ರಿಂದ ರಾಜ್ಯದಲ್ಲಿ ಲಾಭ ಆಗುತ್ತೆ ಅಂತ ಲೆಕ್ಕ ಹಾಕಿದ್ರು ಕಾಂಗ್ರೆಸ್ಸಿಗರೇ ಲೆಕ್ಕ ಹಾಕಬೇಕು. ಅಂದ್ರೆ ರಾಜಕೀಯ ದುರ್ಲಾಭ ಪಡೆಯುವ ಸಂಚು ನಡೆಸಿದ್ರೆ ಅದು ನೋ ಡೌಟ್ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಕಾಂಗ್ರೆಸ್ಸೇ ಮಾಡಿರ್ಬೇಕು.
ಯಾಕೆ ಇನ್ಯಾರಿಗೆ ಲಾಭ ಆಗತ್ತೆ? ಈಗ BJP JDS ಮೈತ್ರಿ ಪಕ್ಷಗಳಾಗಿದ್ದರಿಂದ ರಾಜಕೀಯ ಲಾಭ ಅಥವಾ ದುರ್ಲಾಭ ನಮಗಾಗೋ ಪ್ರಶ್ನೆ ಇಲ್ವೇ ಇಲ್ಲ. ಹಾಗಾಗಿ ಅದರ ಲಾಭ ದುರ್ಲಾಭ ಕಾಂಗ್ರೆಸ್ಗೆ ಆಗಬೇಕು, ಕಾಂಗ್ರೆಸ್ಸೇ ಅದನ್ನ ಮಾಡಿರ್ಬೇಕು. ಕಾಂಗ್ರೆಸ್ನಲ್ಲಿ ಯಾರು ಮಾಡಿದ್ದಾರೆ ಅದು ಒಂದಲ್ಲ ಒಂದಿನ ಸತ್ಯ ಗೊತ್ತಾಗೇ ಆಗತ್ತೆ. ಜನರಿಗೆ ಗೊತ್ತಾಗದಂಗೆ ನಾವು ಮರೆಮಾಚಬಹುದು, ಆದ್ರೆ ಅಂತರಾತ್ಮ ಮತ್ತು ಪರಮಾತ್ಮನಿಗೆ ಮರೆಮಾಚಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂತರಾತ್ಮ ಸತ್ಯ ಹೇಳ್ತಾನೆ ಇರುತ್ತೆ, ಪರಮಾತ್ಮ ಎಲ್ಲಾ ಕಡೆ ನೋಡ್ತಾನೆ ಇರ್ತಾನೆ. ಹಾಗಾಗಿ ಇದನ್ನ ಯಾರು ಮರೆಮಾಚಕ್ ಆಗಲ್ಲ. ಇದರ ದುರ್ಲಾಭ ಪಡೆಯುವಂತ ಅವಕಾಶ ಇರೋದು ಕಾಂಗ್ರೆಸ್ಸಿಗೆ ಮಾತ್ರ. ಹಾಗಾಗಿ ಸಂಶಯ ಕಾಂಗ್ರೆಸ್ ಕಡೆಗೆ ಹೋಗುತ್ತೆ. ದೇವರಾಜೇಗೌಡರು ಆಡಿಯೋ ರಿಲೀಸ್ ಮಾಡಿದ ಮೇಲೆ ಅವ್ರನ್ನ ಬಂಧಿಸಿರೋದು ನೋಡಿದಾಗ ಇನ್ನೆಷ್ಟು ಮಾಹಿತಿ ದೇವರಾಜೇಗೌಡರ ಕಡೆಯಿಂದ ಬರಬಾರ್ದು, ಅವ್ರ ಬಾಯಿ ಮುಚ್ಚಿಸ್ಬೇಕು ಅನ್ನುವಂಥ ಒಂದು ಪ್ರಯತ್ನದ ಭಾಗವಾಗಿ ಇದನ್ನ ಮಾಡಿರ್ಬೋದೇನೋ ಅಂತ ಅನ್ಸುತ್ತೆ. ಯಾಕೆಂದ್ರೆ ಪೆನ್ ಡ್ರೈವ್ ಹರಿದಾಡಕ್ಕೆ ಶುರುವಾಗಿದ್ದು 21-22ನೇ ತಾರೀಕು. ಅವತ್ತಿನಿಂದ ಕಣ್ಮುಚ್ಕೊಂಡಿದ್ದಂಥ ಅಧಿಕಾರಿಗಳು ದೇವರಾಜೇಗೌಡರು 2ನೇ ಆಡಿಯೋ ಬಾಂಬ್ ಬಿಟ್ಟ ನಂತರ ಅವ್ರನ್ನ ಅರೆಸ್ಟ್ ಮಾಡೋದು ನೋಡಿದ್ರೆ, 2ನೇ ಆಡಿಯೋ ಬಾಂಬ್ ಬಿಟ್ಟ ನಂತರ ಅವ್ರ ಅರೆಸ್ಟ್ ಮಾಡೋದು ನೋಡಿದ್ರೆ ಅವ್ರಿಗೆ ಇನ್ನಷ್ಟು ಹೊರಗಡೆ ಬಂದ್ರೆ ಅನ್ನುವಂಥ ಭಯ ಕಾಡ್ತಾ ಇರ್ಬೋದು. ಮತ್ತು ಅವ್ರ ಮಾತು ನಾನು ಒಂದು ಗಮನಿಸಿದ್ದೆ, ನನ್ನ ಹತ್ರ ಇರುವ ಪೂರ್ಣ ಮಾಹಿತಿ ಬಿಟ್ರೆ ಸರ್ಕಾರಕ್ಕೆ ಸಂಚಕಾರ ಬರುತ್ತೆ ಅಂತ ಹೇಳಿದ್ರು. ನಿನ್ನೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ನಾನು ಮತ್ತು ಉಪಮುಖ್ಯಮಂತ್ರಿಗಳು ನಿರ್ದೋಷಿಗಳು ಅಂತ ಹೇಳಿ. ನಾನು ಅದಕ್ಕೆ ಹೇಳ್ತೀನಿ, ಸಂಶಯ ಕಾಂಗ್ರೆಸ್ ಕಡೆಗೆ ತಿರುಗ್ತಾ ಇರೋದ್ರಿಂದ ಮತ್ತು ಇದನ್ನ ರಾಜಕೀಯ ದುರ್ಲಾಭ ಪಡೆಯುವಂತ ಸಂಚುನ ಠೇವನ್ನಿಂದ ಮಾಡಿರುವಂತ ಅನುಮಾನ ಇರೋದ್ರಿಂದ ಇದರ ಸಮಗ್ರ ತನಿಖೆ ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ನ್ಯಾಯಾಧೀಶರು ಮಾನಿಟರ್ ಮಾಡಬೇಕು, ಅವ್ರಿಗೆ ರಿಪೋರ್ಟ್ ಹೋಗ್ಬೇಕು. ಇಲ್ಲದೆ ಇದ್ರೆ ಯಾರು ಸಂಚು ನಡೆಸಿದ್ರು ಅಂತ ಅನುಮಾನ ಇದೆಯೋ ಅವರಿಗೆ ರಿಪೋರ್ಟ್ ಹೋದ್ರೆ ಅವರು ಅವ್ರಿಗೆ ಬೇಕಾದ ರೀತಿಯಲ್ಲಿ ಅದನ್ನ ದುರ್ಬಳಕೆ ಮಾಡ್ಕೊಳ್ಳುವಂತ ಸಾಧ್ಯತೆಗಳಿದಾವೆ ಮತ್ತು ಸತ್ಯಾಸತ್ಯತೆ ಮುಚ್ಚಾಕುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗಲಿ, ನಾವು ಯಾರನ್ನೂ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ಆದರೆ ನ್ಯಾಯಯುತವಾಗಿ ತನಿಖೆ ಆಗಬೇಕಾದ ಹಿನ್ನೆಲೆಯಲ್ಲಿ ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ತನಿಖೆಯನ್ನ ಮಾನಿಟರ್ ಮಾಡುವಂತ, ಗೈಡ್ ಮಾಡುವಂತ ವ್ಯವಸ್ಥೆ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಮ್ಮ ಪಾರ್ಟಿಗೆ ರಾಜಕೀಯ ಲಾಭ ಪಡೆಯುವ ಉದ್ದೇಶ ಮತ್ತು ಲಾಭ ಆಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ನಿಮ್ಮ ಬಗ್ಗೆಯೂ ಕೆಲವರು ಆರೋಪ ಮಾಡಿರೋ ಕಾರಣಕ್ಕೆ, ನೀವು ಇದರ ಹಿನ್ನೆಲೆಯಲ್ಲಿ ಇದ್ದೀರಿ ಅಂತ ಆರೋಪ ಮಾಡಿರೋ ಕಾರಣಕ್ಕೆ ನಾನು ನಿಮಗೆ ಆಗ್ರಹ ಮಾಡ್ತೇನೆ, ನೀವು ಪ್ರಾಮಾಣಿಕವಾಗಿದ್ರೆ, ನೀವು ಹೇಳಿದ ರೀತಿಯಲ್ಲಿ ನಿಮ್ದೇನು ಪಾತ್ರ ಇಲ್ಲದೆ ಇದ್ರೆ ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ತನಿಖೆ ಮಾಡೋದಕ್ಕೆ ತಕ್ಷಣ ಆದೇಶ ಹೊರಡಿಸಿ ಅಂತ ನಾನು ಆಗ್ರಹಿಸ್ತೇನೆ. ನೋಡಿ, ಈಗ ಯಾವುದ್ರ ಬಗ್ಗೆನೂ ನಾವು ಸರ್ಟಿಫಿಕೇಟ್ ಕೊಡಕ್ ಹೋಗಲ್ಲ. ಇಡೀ ತನಿಖೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರು ಮಾನಿಟರ್ ಮಾಡಿದ್ರೆ ಅವರಿಗೆ ಅವ್ರ ಡೈರೆಕ್ಷನ್ ಕೊಡೋದಾದ್ರೆ ನಿಷ್ಪಕ್ಷಪಾತ ತನಿಖೆ ಆಗತ್ತೆ. ಇಲ್ಲದೆ ಇದ್ರೆ ಕೆಲವು ದಿನಗಳ ಹಿಂದೆ ದೇವರಾಜೇಗೌಡರು ಹೀರೋ, ಈಗ ವಿಲನ್ನು. ನಾಳೆ ಯಾರ್ಯಾರು ಸರ್ಕಾರದ ವಿರುದ್ಧ ನಿಂತ್ಕೊಳ್ತಾರೆ ಅವರೆಲ್ಲರೂ ವಿಲನ್ ಆಗ್ಬಿಡ್ತಾರೆ, ಸರ್ಕಾರದ ಪರ ನಿಂತವರೆಲ್ಲ ಹೀರೋಗಳಾಗ್ಬಿಡ್ತಾರೆ. ಹಾಗಾಗಿ ಹಂಗಾಗಬಾರ್ದು. ಸಂತ್ರಸ್ತೆಯರಿಗೆ ನ್ಯಾಯ ಸಿಗಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ನಾವು ಯಾರನ್ನೂ ಸಮರ್ಥನೆ ಮಾಡಲ್ಲ. ಕಾನೂನು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸೋಂಗಾಗಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.